ಆರ್ಟಿಒ ಕಚೇರಿಯನ್ನೇ ಟಾರ್ಗೆಟ್ ಮಾಡಿದ ವಂಚಕರು. ಲೋಕಾಯುಕ್ತ ಎಸ್ಪಿ ಹೆಸರಿನಲ್ಲಿ ಹಣ ವಸೂಲಿಗೆ ಯತ್ನ ಆಗಿದೆ. 1 ಲಕ್ಷ ರೂಪಾಯಿ ಹಣ ಕೊಡದೇ ಇದ್ರೆ ರೇಡ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸ್ಆಪ್ ಕರೆ ಮಾಡಿ ಈ ರೀತಿಯಾಗಿ ಬೆದರಿಕೆ ಹಾಕಿರೋದು. ಲೋಕ ಎಸ್ಪಿ ವಂಶೀಕೃಷ್ಣ ಹೆಸರಿನಲ್ಲಿ ಅನಾಮಧೇಯ ಕರೆ ಬಂದಿದೆ. ಅಪರಿಚಿತ ಕರೆಯಿಂದ ಆರ್ಟಿಒ ಅಧಿಕಾರಿ ವಿಚಲಿತಗೊಂಡರು. ಲೋಕ ಎಸ್ಪಿ ವಂಶೀಕೃಷ್ಣ ಮಾತಾಡ್ತಾ ಇದ್ದೀನಿ ಅಂತ ಪರಿಚಯವನ್ನು ಮಾಡಿಕೊಳ್ಳಲಾಯಿತು. 10 ನಿಮಿಷದ ನಂತರ ಎಡಿಜಿಪಿ ಮಾತಾಡ್ತಾರೆ ಅಂತ ಕಾಲ್ ಕಟ್ ಆಗುತ್ತೆ. ಬಳಿಕ ಎಸ್ಪಿ ವಂಶೀಕೃಷ್ಣ ಜೊತೆಗೆ ಡೀಲ್ಗೆ ಅನಾಮಧೇಯ ಸೂಚನೆಯನ್ನ ಕೊಡ್ತಾನೆ. ಇನ್ನು ಎಸ್ಪಿ ವಂಶೀಕೃಷ್ಣ ಜೊತೆಗೆ ತೆಲುಗಿನಲ್ಲಿ ಮಾತನಾಡೋದಕ್ಕೆ ಪ್ರಸಾದ್ ಪ್ರಯತ್ನವನ್ನು ಮಾಡ್ತಾರೆ. ತೆಲುಗಿನಲ್ಲಿ ಮಾತನಾಡೋದಕ್ಕೆ ತಡವರಿಸುತ್ತಾನೆ ಆ ಒಂದು ಅನಾಮಧೇಯ ವ್ಯಕ್ತಿ. ಆಗ ಪ್ರಸಾದ್ಗೆ ಅನುಮಾನ ಮೂಡುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಮಕೂರು ಎನ್ಇಪಿಎಸ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಪ್ರಸಾದ್. ತುಮಕೂರು ಎನ್ಪಿಎಸ್ ಪೊಲೀಸರಿಂದ ಈ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಲೋಕಾಯುಕ್ತರ ಹೆಸರಿನಲ್ಲಿ ಈ ಒಂದು ದಾಳಿಗೆ ಪ್ರಯತ್ನವನ್ನ ಮಾಡಿರೋದು. ಹಣ ವಸೂಲಿಯ ಪ್ರಯತ್ನ ವಿಫಲ ಆಗಿದೆ. ಒಂದು ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ಅವ್ರು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರು. ಅವರು ವಾಟ್ಸಪ್ ಕಾಲ್ ಬಂದಿರ್ತದೆ. ಆಮೇಲೆ ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬರು ಮಾತಾಡ್ತಾರೆ. ಮೀಟಿಂಗಲ್ಲಿ 10 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ರು. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ಎಡಿಜಿಪಿ ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದರು. ಎಡಿಜಿಪಿ ಸಾಹೇಬ್ ಮಾತಾಡಿ ನಿಮ್ಮ ಆಫೀಸ್ ಮೇಲೆ ತುಂಬ ಕಂಪ್ಲೇಂಟ್ ಇದೆ, ರೈಡ್ ಮಾಡಬೇಕಾಗ್ತದೆ. ಆಯ್ತು ಸರ್ ಅಂತಂದು. ನಾವೇನು ಇದು ಮಾಡೋಕ್ಕಾಗಲ್ಲ. ಆಯ್ತು ಸರ್ ಮಾಡ್ಬೋದು ಅಂತಂದು. ಅದೇನೋ ವಂಶೀಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಮತ್ತೆ ಫೋನ್ ಇಟ್ಮೇಲೆ ಮತ್ತೆ ವಂಶೀಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶೀಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಅವರು ಮಾತಾಡಲಿಲ್ಲ. ಆವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಇರೋ ಅಂತ. ನಾನು ಇಮಿಡಿಯೇಟಾಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯಿತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸ್ತೀನಿ ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.